ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇತ್ತೀಚೆಗೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಈ RSS ಶಾಖೆಗಳಿಗೆ ವಿರೋಧವಾಗಿ ಸಂವಿಧಾನ ಶಾಖೆ ಯಾಕೆ ನಿರ್ಮಿಸಬಾರ್ದು ಅನ್ನುವಂಥದ್ದು, ಇದು ಸಾಧ್ಯವಾ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಆ ಮಾತು ಬೇರೆ. ಯಾಕಪ್ಪ ಅಂದರೆ ಇಡೀ ರಾಷ್ಟ್ರ ತುಂಬ RSS ಮತ್ತು ಅದರ 40 ಸಂಘಟನೆಗಳು ದೇಶವ್ಯಾಪಿ ಹಬ್ಬಿದ್ದಾವ. ಈ ಲಕ್ಷ ಸಮೀಪ ಬಂದಿದ್ದಾವ ಈಗಾಗಲೇ ಅಂತ ಸುದ್ದಿಗಳಿದ್ದಾವೆ. ಇಂಥ ಬೃಹತ್ ಶಾಖೆಗಳ ವಿರೋಧವಾಗಿ ಈ ಸಂವಿಧಾನ ಶಾಖೆಯನ್ನು ನಿರ್ಮಿಸಲಿಕ್ಕೆ ಸಾಧ್ಯದನಾ ಅನ್ನೋದು ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಆ ಸಮಾರಂಭದಲ್ಲೇ ವಿಶೇಷವಾಗಿ ಭಾಗವಹಿಸಿದವರು ಲೆಫ್ಟಿಸ್ಟ್ರು, ರೈಟಿಸ್ಟ್ರು ಮತ್ತು ಮಿಡ್ಲಿಸ್ಟ್ರು, ಎಲ್ಲ ಸಿದ್ಧಾಂತಗಳ ಬಗ್ಗೆ, ಸಮಾಜವಾದದ ಬಗ್ಗೆ, ದಲಿತರ ಬಗ್ಗೆ, ಅವ್ರ ಬಗ್ಗೆ ವಿಶ್ವಾಸದಂಥವ್ರು ಎಲ್ಲರೂ ಕೂಡಿದ್ರು ದಾವಣಗೆರೆಯಲ್ಲೇ. ಆ ಸಂದರ್ಭದಲ್ಲಿ ಚರ್ಚೆನೂ ಆಗಿದೆ. ಇಲ್ಲಪ್ಪ, RSS ವಿರುದ್ಧ ನಾವು ಏನಾದರೂ ಮಾಡಬೇಕಾಗಿದ್ರೆ ನಾವು ಸಂವಿಧಾನ ಶಾಖೆ ಅಂತ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ. ಮಾಡೋರು ಯಾರು ಅಂತ. ಯಾಕೆಂದರೆ ಕಳೆದ 100 ವರ್ಷಗಳಿಂದ ಅದು ಸಂಘಟನೆ ಮಾಡ್ತಾ ಬಂದದ. ವಿರೋಧ ಪಕ್ಷ ಹೋರಾಟ ಮಾಡ್ತಾ ಬಂದ ಒಂದು ರೀತಿ ರಾಜಕೀಯ ಪಕ್ಷ ಅಲ್ಲಂದರೂ ರಾಜಕೀಯ ಕೆಲಸವನ್ನು ರಾಜಕೀಯೇತರ ವಿಷಯಗಳ ನೆಲೆಗಟ್ಟಲ್ಲಿ ಮಾಡ್ತಾ ಬಂದು ಇವತ್ತೊಂದು ಹಂತಕ್ಕೆ ಬಂದು ಇವತ್ತು BJPಯನ್ನು ತಯಾರು ಮಾಡಿಕೊಂಡು ಇವತ್ತು BJP ಒಂದು ರೀತಿಯಿಂದ ಸಂವಿಧಾನ ಶಾಖೆನೋ ಅಥವಾ ಅದರ ಒಂದೇನೋ ಮುಖವಾಡುವ ಮಾತು ಬೇರೆ. ಅದು ಈಗಾಗಲೇ ಎಲ್ಲರೂ ನೋಡ್ತಾ ಇದ್ದೀವಿ ನಾವು ಈ ದೇಶದಲ್ಲೇ. ಅದು RSS ವಿರೋಧವಾಗಿ ಒಂದು ಸಂಘಟನೆ ಮಾಡಲಿಕ್ಕೆ ಸಾಧ್ಯನಾ ಅಂತ. ಆ ದಿಶೆಯಲ್ಲೇ ಜಿಗ್ನೇಶ್ ಮೇವಾನಿ, ನಿಮಗೆ ಗೊತ್ತದ, ಗುಜರಾತದ ಒಬ್ಬ ಇವತ್ತಿನ ಯುವ ನಾಯಕ, ಕನಯ್ ಕುಮಾರ್ನವರಾಗೆ, ನಮ್ಮ ರಾಹುಲ್ ಗಾಂಧಿಯವರಾಗೆ ಒಬ್ಬ ಕಾಂಗ್ರೆಸ್ ನಾಯಕನೂ ಹೌದು, ಮೂಲತಃ ಅವರು ಸ್ವತಂತ್ರ ಬೆಳೆದಂಥ ಹುಡುಗನೂ ಹೌದು ಮೇವಾನಿ. ಇವರೆಲ್ಲ ಗೌರಿ ಲಂಕೇಶ್ವರ ಜೊತೆ ಗುರುತಿಸ್ಕೊಂಡವರು, ಅವ್ರ ತಾಯಿ ಅಂತ ಗುರುತಿಸ್ಕೊಂಡವರು. ಅದೇ ಕಾಲಕ್ಕೆ ಬರಗೂರು ರಾಮಚಂದ್ರಪ್ಪನವ್ರನ್ನ ಸಹಿತ ಮುಂದೆ ಅವ್ರು ನಂಬ್ಕೊಂಡು ಹೋದಂಥವ್ರು, ಅವ್ರ ಜೊತೆಗೆ ಗುರುತಿಸ್ಕೊಂಡವರು. ಒಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ಮೇವಾನಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಪ್ರತಿ ಹಳ್ಳಿಗಳಿಗೆ, ಪ್ರತಿ ಮನೆಗಳಿಗೆ ಮುಂದೆ ತಾಲೂಕು, ಊರು, ಪಂಚಾಯಿತಿ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಬೆಳಿಬೇಕಾಗಿದೆ, ಸಂವಿಧಾನ ಶಾಖೆ ಮಾಡಬೇಕಾಗಿದೆ. ಅದು ಮಾತ್ರ ಕೌಂಟರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಇದು ಸಾಧ್ಯನಾ ಅಂತ ಅವರು ಅದಕ್ಕೆ ಯಾಕಿಲ್ಲ ಅನ್ನುವಂಥ ವಿಚಾರದಲ್ಲೂ ಇದ್ದಾರೆ. ಯಾಕಂದರೆ ಇತ್ತೀಚಿನ ಸರ್ವೆಗಳು ನೋಡ್ತಾ ಇದ್ದೀವಿ ನಾವು, ಜಾತಿ ಸರ್ವೆಗಳು ನೋಡ್ತಾ ಇದ್ದೀವಿ, ಗಣತಿ ನೋಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯದವ್ರು ಈಗಾಗಲೇ ಒಂದು ಸಾಂಸ್ಕೃತಿಕನೋ ಸಾಮಾಜಿಕನೋ ಆರ್ಥಿಕ ನೆಲೆಯಲ್ಲೇ ಈ ಒಂದು ಸರ್ವೆ ಮಾಡಿದರೆ ವಿಶೇಷವಾಗಿ ದಲಿತ, ಹಿಂದುಳಿದ ಜೊತೆಗೆ ಆದಿವಾಸಿ ಮತ್ತು ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತ ಕೂಡಿ ನೋಡಿದಾಗ 80-85% ಜನ ಓಡ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಸಂವಿಧಾನ ಶಾಖೆ ಯಾಕೆ ಸಾಧ್ಯ ಇಲ್ಲ ಅನ್ನೋದು ಮೇವಾನಿ ಅವರ ಕನಸು, ಕನಯ್ ಕುಮಾರ್ ಅವರ ಕನಸು, ಜೊತೆಗೆ ಬರಗೂರು ರಾಮಚಂದ್ರಪ್ಪನವ್ರ ಕನಸು, ಅದೇ ರಾಹುಲ್ ಗಾಂಧಿಯವ್ರ ಕನಸು. ಈಗ ರಾಹುಲ್ ಗಾಂಧಿಯವರು ಹಿಂದಿನ ತಮ್ಮ ಇಲೆಕ್ಷನ್ದಲ್ಲೇ ಸಂವಿಧಾನ ಹಿಡ್ಕೊಂಡು ತಮ್ಮ ವ್ಯವಹಾರ ಶುರು ಮಾಡಿದ್ದು ನಮಗೆ ಗೊತ್ತದ. ಇದು ಸಮಾನತೆ ಸಂಕೇತ. ಅದು ಯಾವ ಕಾಲಕ್ಕೂ RSS ಸಮಾನತೆಯನ್ನು ಬಯಸುವುದಿಲ್ಲ ಅನ್ನೋದು ಇವರ ಅಭಿಪ್ರಾಯ. ಯಾಕಪ್ಪ ಅಂತಂದರೆ ಇಲ್ಲಿ ವರ್ಣಾಶ್ರಮ ಪದ್ಧತಿ ನಂಬ್ಕೊಂಡು ಹೋಗುತ್ತಿರುವಂತಹ ಈ RSS ಕೇವಲ ವರ್ಣ ಪದ್ಧತಿಯನ್ನು ನಮ್ಮನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಅದನ್ನು ದೊಡ್ಡ ಮಾಡ್ಕೊಂಡು ಹೋಗುವಂಥದ್ದು. ಇದು ಎಲ್ಲರ ಪಕ್ಷ, ಎಲ್ಲರ ಸಲುವಾಗಿ ದುಡಿಯುವಂಥದ್ದಲ್ಲ. ಅದಕ್ಕೆ ನಾವು ಸಂವಿಧಾನ ಶಾಖೆ ಅಂತೇಳಿ RSS ವಿರೋಧವಾಗಿ ಪ್ರತಿ ಹಳ್ಳಿ ಮಾಡೋಣ ಅಂತ ದೊಡ್ಡ ಕೆಲಸವನ್ನು ಹೊತ್ತಿದ್ದಾರೆ. ಬಟ್ ಇದು ಸಾಧ್ಯದಲ್ಲ ಅಂತ. ಯಾಕಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲೇ ಮತ್ತೊಂದು ಮಾತು ಹೇಳ್ತಾರೆ ಮೇವಾನಿ ಅವರು, ಏನಪ್ಪ ಅಂತಂದ್ರೆ RSS BJP ಸೇರಿದಂತೆ ಸಂಘ ಪರಿವಾರವು ಸಂವಿಧಾನದ ಸರ್ವನಾಶಕ್ಕೆ ಪ್ರಯತ್ನಿಸುತ್ತಿದೆ. ಈ ಸಂವಿಧಾನ ಬೇಡ, ಚೇಂಜ್ ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ ನಡೆಸಿದೆ ಮೇವಾನಿ ಅವರ ಅಭಿಪ್ರಾಯ. ಇದು ದೇಶದ ಬಂಡವಾಳಶಾಹಿ ವರ್ಗವು ಇದರೊಂದಿಗೆ ಕೈ ಜೋಡಿಸಿದೆ. ಇಲ್ಲಿಯೇ ಬಂಡವಾಳಶಾಹಿ ಕೈ ಜೋಡಿಸಿದಾರ. ಮೇವಾನಿ ಅವರು ಹೇಳುವಂಥದ್ದು, ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋ ಹುನ್ನಾರವು ನಡೆಯುತ್ತಿದೆ. ಅದಕ್ಕಾಗಿ ರೈತರು, ಕಾರ್ಮಿಕರು ತಮ್ಮ ಬದುಕು ಉಳಿಸಿಕೊಳ್ಳಲು ಸಂವಿಧಾನವನ್ನು ಉಳಿಸಿಕೊಳ್ಳುವ ಅಗತ್ಯವಿದೆ. ಸಂವಿಧಾನ ಇದ್ದರೆ ರೈತರು, ಕಾರ್ಮಿಕರು ಬದುಕುಳಿಲಿಕ್ಕೆ ಸಾಧ್ಯದ, ಇಲ್ಲೇ ಕೆಳಜಾತಿ ಜನ ಬದುಕುಳಿಲಿಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯ ಇಲ್ಲ ಅನ್ನೋದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಒಗ್ಗಟ್ಟು ಆಗಲೇಬೇಕು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಶತಮಾನದಿಂದ ಅಸ್ತಿತ್ವಕ್ಕೆ ಬಂದ ಸಂಘವು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಇವರು ಗೋಲ್ವಾಲ್ಕರ್ ಅವರು ಇರಲಿ ಅಥವಾ ಹೆಡಗೇವಾರ್ ಅವರು ಇರಲಿ, ಇವರ ಏನಪ್ಪ ಅದು ಸಂವಿಧಾನದ ಇದು ಅವ್ರಿಗೆ ಒಪ್ಪಿಕೊಂಡೇ ಇಲ್ಲ ಅವರು. ಮತ್ತು ಸಂವಿಧಾನ ವಿರೋಧವಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಅವರು. ಅಂದಾಗ ಹೆಂಗೆ ಸಾಧ್ಯದ ಇದು ಆಗಲಿಕ್ಕೆ ಅಂತೇಳಿ. ಇದು ಒಂದು ಪಡೆಯ ರೀತಿಯಲ್ಲಿ ದೇಶದ ಎಲ್ಲೆಡೆ ಸಂವಿಧಾನದ ಬಗ್ಗೆ ತಪ್ಪು ಕಲ್ಪನೆ ಬಿತ್ತುತ್ತದೆ. ಇವ್ರದ್ದು ಪಡೆ, ಇವ್ರದ್ದೇನು ಗುಂಪದ,
ಇವರೆಲ್ಲ ಸಂವಿಧಾನ ಬಗ್ಗೆ ತಪ್ಪು ಅಭಿಪ್ರಾಯ ಹೋಗ್ತಾ ಇದ್ದಾರೆ ಅಂತೇಳಿ ಮೇವಾಣಿಯವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಪ್ಪು ಕಲ್ಪನೆ ಜನರ ದೂರ ಮಾಡಿಸಬೇಕಾಗ್ಯದ. ಸಂವಿಧಾನ ಪರ ಪ್ರತಿಪಾದನೆಗೆ ಇಂತಹ ಪಡೆ ಇಲ್ಲ ಎಂಬ ಕೊರಗು ಈವರೆಗೆ ಕಾಡಿದ್ದು ನಿಜ. ಇಲ್ಲಿ ನಮ್ಮ ಕಾಲದ ಇಂಥ ಒಂದು ಪ್ರತಿಪಾದನೆ ಮಾಡೋದು ನಮ್ಗೆ ಪಡೆಯಬೇಕಾಗಿತ್ತು, ಒಂದು ದೊಡ್ಡ ಶಕ್ತಿ ಸಂಘಟನೆ ಬೇಕಾಗಿತ್ತು. ಆದರೆ ಈಗ ಆಗ್ಬೋದು ಅನ್ನೋಂಥ ಭರವಸೆ ಮೂಡಲಿಕ್ಕೆ. ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯವರು ಇಡೀ ದೇಶ ತುಂಬ ಸಂವಿಧಾನ ನಡೆದ ಇಲ್ಲ, ಈ ಸಂವಿಧಾನದ ಇದ್ದಲ್ಲಿ ನಾವು ಉಳಿದಿದ್ವಿ, ಇಲ್ಲ ಈ ದೇಶ ಡಿಕ್ಟೇಟರ್ಗೊಳಗಾಗಿತ್ತು ಅಂತ ಮೇಲೆ ವಾದ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಮುಖ್ಯ ಟಾರ್ಗೆಟ್ ಏನಂದ್ರೆ RSS. BJPಗಿಂತಲೂ RSS. ಮೋದಿ ಅವ್ರ ಟಾರ್ಗೆಟ್ ಅಲ್ಲ, ಅವ್ರಿಗೆ ಅವ್ರು RSS ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಅಷ್ಟು ಗಂಭೀರದ RSS ನಮ್ಮ ಮೋದಿಯವರಾಗಿರ್ಬೋದು, BJP ಅವರಾಗಿರ್ಬೋದು, ಇವು ಕೇವಲ RSS ಮುಖವಾಡ ಮಾತ್ರ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಈ ಆತಂಕವನ್ನು ನಿವಾರಿಸಿದೆ. ರಾಜಕೀಯ ಪಕ್ಷಕ್ಕಿಂತ ಚಳವಳಿಗೆ ಹೆಚ್ಚು ಶಕ್ತಿ ಇದೆ. ನಿಧಾನಕ್ಕೆ ಜನ ಇದಕ್ಕೆ ಬೆಂಬಲಿಸ್ತಾ ಇದ್ದಾರೆ, ನಮ್ಮ ಶಕ್ತಿ ಹೆಚ್ಚಾಗ್ತಾ ಇದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರಾಜಕಾರಣ ನಂಬಬೇಡಿ ಅಂತ ಸಲಹೆ ಕೊಡ್ತಾ ಇದ್ದಾರೆ ಮೇವಾಣಿಯವರು. ಇವರು ರಾಜಕಾರಣಿನೇ ಮತ್ತು ಇವ್ರು ಮತ್ತು ನಂಬಬೇಕಲ್ಲಪ್ಪ ಅಂತಂದಾಗ ಇವರು ಚಳವಳಿ ಮೂಲಕ ಮೇಲೆ ಬಂದಂಥವ್ರು. ಖನಯ್ ಕುಮಾರ್ ಅವರು ಸಹಿತ ಚಳವಳಿ ಮೂಲಕ ಮೇಲೆ ಬಂದಂಥವ್ರು. ಇವತ್ತು ರಾಹುಲ್ ಗಾಂಧಿ ಅವರು ಸಹಿತ ತಮ್ಮ ಹಿಂದಿನ ಕಾಂಗ್ರೆಸ್ನ ಒಂದು ಧಾರೆಗಳನ್ನು ಬಿಟ್ಕೊಂಡು ಇವತ್ತು ಜಾತಿಗಣತಿ ಆಗಬೇಕು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಆಯ್ದಪ್ಪ ಅಂತಂದ್ರೆ ನಾವು ಅವ್ರಿಗೆ ಹೆಚ್ಚಿದ್ದೀವಿ, ನಮ್ಮ ಶಾಖೆ ಹೆಚ್ಚಾಗ್ತಾವ, ಅದಕ್ಕಾಗಿ ತಲೆ ಕೆಡಿಸ್ಕೊಳ್ತೀರಿ ಅನ್ನುವಂಥ ಮಾತನ್ನು ಮಾತಾಡ್ತಿದ್ದಾರೆ. ಮತ್ತು ಇತ್ತೀಚೆಗೆ RSS ಅನ್ನು ಸಹಿತ ನಾವು ಸೂಕ್ಷ್ಮ ಗಮನಿಸಿದಾಗ ಅವರು ಮೊದಲಿನ ವಾದವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಕಾರಣ ಅಂದ್ರೆ ಈ ಸಂಘಟನೆ ಎಚ್ಚೆತ್ತುಕೊಳ್ತಾ ಇದೆ ಹಿಂದುಳಿದವರ, ದಲಿತರದ ಮತ್ತು ಆದಿವಾಸಿಗಳದ ಮೈನಾರಿಟಿದ. ಅದಕ್ಕಾಗಿ ಅವರು ನಾವು ಏನಪ್ಪ ಅಂತಂದ್ರೆ ಇತರೆ ವರ್ಗದವರು ಅಂದ್ರೆ OBC ಅವರು, ನಾವು ದಲಿತರ ವಿರೋಧಿ ಅಲ್ಲ ಅನ್ನೋಂಥ ಮಾತುಗಳನ್ನು ಪ್ರತಿಪಾದಿಸ್ತಾ ಇರ್ತಾರೆ. ಮೋಹನ್ ಭಾಗವತರಾಗಿರ್ಬೋದು, ಮತ್ತರು ಆಗಿರ್ಬೋದು. ಇವತ್ತು ನಾವು ಸಂವಿಧಾನ ವಿರೋಧಿ ಅಲ್ಲ ಅದು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ನಾವು ಸಂವಿಧಾನಕ್ಕೆ ಬದ್ಧ ಇದ್ದೀವಿ, ಯಾವ ಕಾಲ ವಿರೋಧ ಮಾಡಿರೋ ಅನ್ನೋದು ವಾದ ಮಾಡ್ತಾ ಇದ್ದೀವಿ. ಕಾರಣ ಅಂದ್ರೆ ಇವತ್ತು ಮೇವಾಣಿ ಅಂತವರು, ಖನಯ್ ಕುಮಾರ್ ಅಂತವರು, ರಾಹುಲ್ ಗಾಂಧಿ ಅಂತವರು ಇವರೆಲ್ಲರೂ ಇವತ್ತು ಎದ್ದು ನಿಲ್ತಾ ಇದ್ದಾರೆ. ಯೋಗೇಂದ್ರ ಯಾದವ್ ಆಗಿರ್ಬೋದು, ಇವರೆಲ್ಲರೂ ದೊಡ್ಡ ಸಂಘಟನೆ ಇತ್ತು, ಇದೆ, ಇಲ್ಲಂತಲ್ಲ. ಆದರೆ ಅವ್ರಿಗೆ ಒಂದು RSS ಅಂತ ಶಾಖೆ ಇರಲಿಲ್ಲ. ಆ ಶಾಖೆ ಎಲ್ಲ ಕಡೆ ಮಾಡೋಣ ಬೇಕಂತ ಜಂಟಿಯಾಗಿ ಇರುವಂಥದ್ದು ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಬರಗೂರ ರಾಮಚಂದ್ರಪ್ಪನವರು ಸ್ಪಷ್ಟವಾಗಿ ಹೇಳ್ತಾರೆ, ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವ ನೈಜ ಕಾಳಜಿ ಇರುವವರು ಸೈದ್ಧಾಂತಿಕ ಸಂಕುಚಿತತೆಗೆ ಇಂಥ ಹೊರಬರುವ ಅಗತ್ಯವಿದೆ. ನೀವು ಸೈದ್ಧಾಂತಿಕ ವಾದ ಮಾಡೋದು ಕೂಡ ಬಿಟ್ಟು ಹೊರಗೆ ಬಂದುಬಿಡ್ರಿ. ಇವರು ಹೇಳ್ತಾ ಇದ್ದಾರೆ ಉದಾರವಾದಿಗಳಿಗೆ ಮತ್ತು ಇದು RSS ವಿರೋಧಿಗಳಿಗೆ, ಪ್ರತಿಯೊಬ್ಬರು ತಮ್ಮ ಸಿದ್ಧಾಂತಗಳಿಗೆ ಬದ್ಧವಾಗಿದ್ದುಕೊಂಡೇ ಸಮಾಜ ಆಶಯಗಳಿಗೆ ಒಗ್ಗೂಡಬೇಕು. ನಮ್ಮ ಸಿದ್ಧಾಂತ ಇಟ್ಕೊಂಡು ನಾವು ಸಮಾಜ ಕಟ್ಟಬೇಕಾಗಿತ್ತು, ಒಂದಾಗಬೇಕಾಗಿದ್ದೇವೆ. ಹಸಿರು ಬಣ್ಣದ ಪ್ರತೀಕವಾದ ರೈತರು, ನೀಲಿ ಬಣ್ಣದ ಸಂಕೇತವಾಗಿರುವ ದಲಿತರು, ಕೆಂಪು ಬಣ್ಣದ ಅಸ್ಮಿತೆ ಹೊಂದಿದ ಸಮಾಜವಾದಿಗಳು ಒಗ್ಗೂಡಬೇಕು ಎಂದು ಬರಗೂರು ರಾಮಚಂದ್ರಪ್ಪವರು ಕರೆ ಕೊಡ್ತಾ ಇದ್ದಾರೆ. ಇವರ ಒಂದಾದಾಗ ಶಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತಲ್ಲ. ಅದೇ ಕಾಲಕ್ಕೆ ನಮ್ಮ ಪರಕಾಲ ಪ್ರಭಾಕರ್ ಅವರು ಸಹಿತ ರಾಜಕೀಯ ಪಕ್ಷಕ್ಕಿಂತ ಚಳವಳಿಗೆ ಹೆಚ್ಚು ಶಕ್ತಿ ಇದೆ. ಹೀಗಾಗಿ ಯಾವುದೇ ರಾಜಕಾರಣಿಗಳು ನಂಬಬೇಡಿ ಅಂತ ಅವರಿಂದರು ಏನಪ್ಪ ಅಂದ್ರೆ ಜನರಿಗೆ ಕರೆ ಕೊಡ್ತಾ ಇದ್ದಾರೆ. ಇವೆಲ್ಲ ನೆಲೆಯಲ್ಲೇ ಅದೇ ಕಾಲಕ್ಕೆ ಶಶಿಕಾಂತ್ ಸೆಂಥಿಲ್ ಅವರು ಸಹಿತ RSS ಶುದ್ಧ ದೇಶದ್ರೋಹಿ ಅನ್ನುವಂಥ ನೇರ ಆರೋಪ ಮಾಡ್ತಾ ಇದ್ದಾರೆ. RSS ಶುದ್ಧ ದೇಶದ್ರೋಹಿ ಸಂಘಟನೆ. ಈ ಸಂಘಟನೆ ನಿರ್ನಾಮಕ್ಕೆ ಸಂಘರ್ಷ ಅನಿವಾರ್ಯ. ಸಂವಿಧಾನ ಪರ ಇರುವ ಎಲ್ಲ ಮನಸ್ಸುಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಅವರು ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಸಮಾನತೆಯೇ RSS ನಿಜವಾದ ಶತ್ರು. ಮುಸ್ಲಿಮರ ವಿರುದ್ಧ ಹೋರಾಡುವ ದ್ವೇಷ ತೋರಿಕೆಗೆ ಮಾತ್ರ ಸಮಾನತೆ ಪ್ರತಿಪಾದಿಸಿದ ಏಕಮಾತ್ರ ಕಾರಣಕ್ಕೆ ಸಂವಿಧಾನವನ್ನು ವಿರೋಧಿಸಲಾಗುತ್ತಿದೆ ಅಂತ ಶಶಿಕಾಂತ್ ಸೆಂಥಿಲ್ ಅವರ ವಾದ. ಇವರೆಲ್ಲ ವಾದ ಮಾಡಿ ಇವತ್ತೇನೋ RSSದ ಸಂಘಟನೆ ವಿರೋಧ ಸಂಘಟನೆ ಮಾಡೋಣ ಅಂತ ಕರೆ ಕೊಡ್ತಾ ಇದ್ದಾರೆ. ಇದು ಅಂದಷ್ಟು ಸುಲಭ ಇದೆಯಾ ಅನ್ನೋದು ಇವತ್ತಿನ ಮುಖ್ಯ ಪ್ರಶ್ನೆ. ಈ ವಿಷಯ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಚಿಂತನೆ ಮಾಡಬೇಕಾಗ್ಯದ. ಮಾತಾಡೋದ್ರಿಂದ ಆಗೋದಿಲ್ಲ, ಕಾರ್ಯ ಮಾಡಬೇಕಾಗ್ತದೆ. ಆ ದಿಶೆಯಲ್ಲೇ ಕಾಂಗ್ರೆಸ್ ಮತ್ತು ಜೊತೆಗೆ ಹೊಸ ಒಂದು ಸಂವಿಧಾನ ಶಾಖೆ ತೆಗೆದುತ್ತಿರುವಂಥ ಜನ ಈ ಚಿಂತನೆ ಮಾಡಲಿಕ್ಕೆ ಸಾಧ್ಯದನ. RSSದ ಬೇರೆಗಳು ಇಡೀ ದೇಶ ತುಂಬ ಹಬ್ಬಿದಾವೆ, ಕೀಳಲಿಕ್ಕೆ ಸಾಧ್ಯದಲ್ಲ. ಆದರೂ ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನದು ಏನಾಗ್ತದೆ, ಆಗ್ಬೋದು, ಆಗದೇನು ಹೋಗ್ಬೋದು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡೋ ಜೊತೆಗೆ ಇದನ್ನು ಏನಪ್ಪ ಅಂತಂದ್ರೆ ಬೆಳೆಸೋ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ H16 ನ್ಯೂಸ್ ಆದ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.